ಖಂಡಿತ ಸರ್, ಅವರ ನಿರೀಕ್ಷೆಗೆ ನಾನು ಎಂದೂ ಮೋಸ ಮಾಡೋದಿಲ್ಲ. ಅವರ ವ್ಯಕ್ತಿತ್ವಕ್ಕೆ ಅವರು ನನ್ನ ನಂಬಿ ಕೊಟ್ಟಿರುವಂತ ಈ ಸಿಂಡಿಕೇಟ್ ಸದಸ್ಯ ಸ್ಥಾನವನ್ನ ನಾನು ತುಂಬಾ ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ ಗೌರವಿಸಿಕೊಂಡು ನಾನು ಮುಂದಿನ ಕೆಲಸವನ್ನ ನಾನು ಪ್ರಾರಂಭಿಸ್ತೀನಿ ಸರ್. ಖಂಡಿತ ಸರ್, ನಾನೇನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನ ನನಗೆ ಸಿಗುತ್ತೆ ಅಂತ. ಬಹುಶಃ ಇದನ್ನ ನಮ್ಮ ನಾಡಿನ ಹೆಸರಾಂತ ಧೀಮಂತ ಬಡವರ ಆಶಾಕಿರಣ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ನಮ್ಮ ಈ ಭಾಗದ ಯುವ ನಾಯಕರಾದಂಥ ರಾಕೇಶ್ ಪಾಪಣ್ಣವರು, ಹಾಗೆ ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ನನ್ನ ಎಲ್ಲ ಸಹಪಾಠಿ ಸ್ನೇಹಿತರು ಎಲ್ಲರೂ ಸೇರಿ ಇದನ್ನು ನನಗೆ ನಿರೀಕ್ಷೆ ನಾನು ಪಟ್ಟಿರಲಿಲ್ಲ, ಬಟ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನು ಭಾಳ ಗಾಂಭೀರ್ಯದಿಂದ ನಿಭಾಯಿಸಬೇಕು ಅಂತ ನನ್ನ ಮನಸ್ಸಲ್ಲಿ ಛಲ ಹುಟ್ಟಿದೆ ಸರ್. ಇದು ಯಾವಾಗ ನನಗೆ ಅಂತ ಅನೌನ್ಸ್ ಮಾಡಿದರು ಆವಾಗಿನಿಂದ ತುಂಬ ಗಾಂಭೀರ್ಯತೆಯಿಂದ ನಾನು ಇದು ನಡೆಸಬೇಕು. ಏಕೆ ವಿಶ್ವವಿದ್ಯಾನಿಲಯ ಸುಮಾರು 108, 109 ವರ್ಷಗಳು ನಡೀತಾ ಇದೆ. ಇವತ್ತು ಪ್ರಾರಂಭ ಆಗಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಪ್ರಾರಂಭ ಮಾಡಿದಂಥ ಈ ವಿಶ್ವವಿದ್ಯಾನಿಲಯ ಅನೇಕ ಮಹನೀಯರನ್ನು ಕೊಡುಗೆ ಕೊಟ್ಟಿದೆ, ದೇಶಕ್ಕೆ, ಪ್ರಪಂಚಕ್ಕೆ ಕೊಟ್ಟಿದೆ, ರಾಜ್ಯಕ್ಕೆ ಕೊಟ್ಟಿದೆ. ಇಂಥ ವಿಶ್ವವಿದ್ಯಾಲಯದಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ ವಿದ್ಯಾರ್ಥಿಗಳು ತನ್ನ ಭವಿಷ್ಯವನ್ನು ಪ್ರಜ್ವಲಿಸಿ ಬಡ ಕುಟುಂಬದಲ್ಲಿದ್ದಂಥವರೆಲ್ಲ ಇವತ್ತು ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ. ಈ ವಿಶ್ವವಿದ್ಯಾಲಯದಲ್ಲಿ ಗುಣಾತ್ಮಕವಾದಂಥ ಶಿಕ್ಷಣ ನೀಡಿದ್ದಾರೆ ಹಿಂದಿನಿಂದನೂ. ಅದೇ ಮಟ್ಟದಲ್ಲಿ ಈಗಲೂ ಕೂಡ ಮುಂದುವರಿಬೇಕು. ಮತ್ತು ಇಲ್ಲೇನೋ ಅನಾನುಕೂಲಗಳು, ಏನು ಸಮಸ್ಯೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸಮಾಲೋಚನೆ ಮಾಡಿ ಹಿರಿಯರ ಜೊತೆ ಹಾಗೂ ನಮ್ಮೆಲ್ಲ ಸಹ ಸಿಂಡಿಕೇಟ್ ಸದಸ್ಯರ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ಇದನ್ನು ನಾನು ಏನು ಸಮಸ್ಯೆಗಳಿದೆ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಇಲ್ಲಿರ್ತಕ್ಕಂಥ ನೌಕರರಿಗಾಗ್ಬೋದು, ವೇತನ ಸಮಸ್ಯೆ ಆಗ್ಬೋದು, ಅಥವಾ ವಿದ್ಯಾರ್ಥಿ ನಿಲಯಗಳಲ್ಲಿ ಹಾಸ್ಟೆಲಲ್ಲಿ ಏನು ಮೂಲಭೂತ ಸೌಕರ್ಯಗಳಲ್ಲಿ ಕೊರತೆ ಇರ್ತದೆ ಅಂಥದ್ದೆಲ್ಲ ನಾನು ನಿಭಾಯಿಸೋದಕ್ಕೆ ನಾನು ನಮ್ಮ ಸಹ ಸಿಂಡಿಕೇಟ್ ಸದಸ್ಯರ ಜೊತೆಗೆ ಮತ್ತು ಮಾನ್ಯ ಗೌರವಿತ ಕುಲಪತಿಯವ್ರ ಜೊತೆ ಮತ್ತು ನಮ್ಮೆಲ್ಲ ಸಿಬ್ಬಂದಿಯವ್ರ ಜೊತೆ ಅದನ್ನು ಸಮಾಲೋಚನೆ ಮಾಡಿ ಮುಂದೆ ಏನು ಸಮಸ್ಯೆಗಳಿದೆ ಅದನ್ನು ಆಲಿಸಲಿಕ್ಕೆ ನಾವು ನಿರಂತರವಾಗಿ ನಿರರ್ಗಳವಾಗಿ ಪ್ರಯತ್ನ ಮಾಡ್ತೀವಿ ಸರ್. ಇಲ್ಲ ಸರ್, ಇದು ರಾಜಕೀಯ ಪಕ್ಷದಿಂದ ನನಗೆ ನಾಮನಿರ್ದೇಶನ ಮಾಡಿದರೂ ಕೂಡ ಇದು ಸಿಂಡಿಕೇಟ್ ಸದಸ್ಯರು ಇಲ್ಲಿ ರಾಜಕೀಯ ಪಕ್ಷನೇ ನೇಮಕ ಮಾಡೋದು. ಆದರೂ ಕೂಡ ಇಲ್ಲಿ ರಾಜಕೀಯವನ್ನು ನಾವು ಬೆರೆಸಬಾರ್ದು ಸರ್. ಇದು ಸರ್ವತೋನ್ಮುಖ ಅಭಿವೃದ್ಧಿಗೆ ನಾವು ದುಡಿಬೇಕು. ಆಯ್ಕೆ ಆಗಗಂಟ ರಾಜಕಾರಣ ಅಷ್ಟೇ. ಆಯ್ಕೆಯಾಗಿ ನಾವು ಸಿಂಡಿಕೇಟ್ ಸದಸ್ಯರಾಗಿ ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಸಮಾನತೆಯಿಂದ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋ ರೀತಿಯಲ್ಲಿ ಎಲ್ಲರೂ ಸರ್ವಧರ್ಮವನ್ನು ಒಂದೇ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಸಮಾಲೋಚನೆ ಮಾಡಿ ಅವರ ಕಷ್ಟ ಸುಖಗಳನ್ನ ಆಲಿಸಿ ಅವ್ರಿಗೇನು ಸಮಸ್ಯೆಗಳಿದೆ ಅದನ್ನು ನಿಭಾಯಿಸ್ತೀನಿ ಸರ್. ಇಲ್ಲಿ ಯಾವುದೇ ಜಾತಿ ಧರ್ಮ ಪಂಕ್ತಿಗಳಿಗೆ ಆಸ್ಪದ ಕೊಡೋದಿಲ್ಲ ಸರ್. ಸತ್ಯ, ನಾನು ಗ್ರಾಮೀಣ ಪ್ರದೇಶದಿಂದ ಬೆಳೆದವನು, ಒಬ್ಬ ರೈತಾಪಿ ಕುಟುಂಬದಿಂದ ಬಂದಂಥ ವ್ಯಕ್ತಿಯಾಗಿದ್ದೀನಿ. ಇದು ಸಾಮಾನ್ಯವಾಗಿ ಸಮಾಜದಲ್ಲಿ ತಾಂಡವಾಡ್ತಿದೆ ಸರ್. ಎಲ್ಲ ಎಜುಕೇಟೆಡ್ಗಳೇ, ಆದರೂ ಆ ತಾರತಮ್ಯಗಳನ್ನ ನೀವು ಹೇಳ್ದಂಗೆ ಅವ್ರದಂಥ ಒಂದು ಕೋಮು ಸಮುದಾಯಗಳು ವಿಂಗಡಣೆ ಮಾಡ್ಕೊಳ್ಳೋ ರೀತಿ ಮಾಡ್ತಿದ್ದಾರೆ. ಅದು ನನಗೂ ಒಂದು ಕಡೆ ಎಲ್ಲೋ ನೋವಾಗುತ್ತೆ. ನಿಜ, ನೀವು ಕೇಳ್ತಿರೋದು ನಿಜವಾಗ್ಲೂ ಅದು ಒಂದು ಒಳ್ಳೆಯ ಪ್ರಶ್ನೆನೇ. ಆದರೆ ನಾವು ವಿದ್ಯಾರ್ಥಿಗಳಾಗಿ ಅದನ್ನೇ ಬೇರೆ ಬೇರೆ ಮಾಡಬೇಕಂತ ಬಂದವ್ರು ನಾವು. ಎಲ್ಲರೂ ಕೂಡ ಸಮಾನತೆಯಿಂದ ಒಗ್ಗಟ್ಟಾಗಿ ಹೋಗಬೇಕು, ಈ ದೇಶ ಕಟ್ಟಬೇಕು, ಈ ರಾಜ್ಯ ಕಟ್ಟಬೇಕು, ಗೆಲ್ಲಬೇಕು, ಈ ದೇಶಕ್ಕೆ ಒಂದು ಕೊಡುಗೆಯಾಗಿ ನಾವು ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಭವಿಷ್ಯ ಅವರು ಈ ದೇಶವನ್ನು ಕಟ್ಟಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೀನಿ ಸರ್. ಈ ರೀತಿ ಹಿಂದೆ ಏನಾರು ಆಗಿದ್ರೆ ಅಂಥದನ್ನ ಸಮಾಲೋಚನೆ ಮಾಡಿ ಹಿರಿಯರ ಜೊತೆ ಅವರ ಹಿರಿಯ ಮಾರ್ಗದರ್ಶಕರ ಜೊತೆ ಇಂಥ ವ್ಯವಸ್ಥೆಗಳು ಆಗಬಾರ್ದು. ತರಗತಿಯಲ್ಲಿ ಉಪನ್ಯಾಸಕರು ಈ ವಿಚಾರಗಳಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನ್ನಣೆ ಕೊಡಬೇಕು. ಮನ್ನಣೆ ಅಂದರೆ ಯಾವ ರೀತಿ, ಇಂಥ ವ್ಯವಸ್ಥೆಗಳು ಆಗಬಾರ್ದು, ಎಲ್ಲರೂ ಸಮಾನರು, ನಾವೆಲ್ಲ ಇಲ್ಲಿ ವಿದ್ಯಾರ್ಥಿಗಳಾಗಿ ಬಂದಿದ್ದೀವಿ, ಯಾವುದೋ ಜಾತಿ ಕಟ್ಟೋದಕ್ಕೋ ಪಂಕ್ತಿ ಕಟ್ಟೋದಕ್ಕೋ ಧರ್ಮ ಕಟ್ಟೋದಕ್ಕೆ ಬಂದಿಲ್ಲ. ನಾವು ಈ ವಿಶ್ವವಿದ್ಯಾಲಯಕ್ಕೆ ಗೌರವ ಕೊಡಬೇಕು, ನಮ್ಮ ಕುಟುಂಬಗಳು ನಮ್ಮ ಎತ್ತವರಿಗೆ ನಾವು ಗೌರವ ಕೊಡಬೇಕು, ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಕೀರ್ತಿ ತರಬೇಕು. ಎಷ್ಟೆಷ್ಟೋ ಮಹನೀಯರು ಈ ದೇಶದಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಎಷ್ಟೆಷ್ಟೋ ಮಹನೀಯರು ಓದಿ ಕುಲಪತಿಗಳಾಗಿ ಹೊರ ದೇಶದಲ್ಲಿ ಸೈಂಟಿಸ್ಟ್ ಆಗಿ ಬೇರೆ ಬೇರೆ ಎಲ್ಲ ಇದನ್ನು ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಆರಿಸಿರೋಂಥದ್ದು ಅಂಥ ಕೊಡುಗೆಯನ್ನು ಕೊಟ್ಟಿರೋಂಥ ಈ ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ದೇಶದಂತೆ ಪ್ರಚಲಿಸಿದ್ದಾರೆ. ಅಂಥ ವಿಶ್ವವಿದ್ಯಾನಿಲಯದಲ್ಲಿ ಈ ರೀತಿ ಕೋಮು ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆಗಳು ಏನಿದೆ ಅದನ್ನು ತರಗತಿಗಳಲ್ಲಿ ಮತ್ತು ಕುಲಪತಿಯವರ ಸಮ್ಮುಖದಲ್ಲಿ ಅದನ್ನು ಒಂದು ಸಮಾಲೋಚನೆ ಮಾಡಿ ಅಂಥ ವಿಚಾರಗಳು ಎಲ್ಲೂ ಬರಬಾರ್ದು ಅನ್ನೋ ರೀತಿಯಲ್ಲಿ ಮುಂದಿನ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅದನ್ನು ನಾವು ಸಮಾಲೋಚನೆ ಮಾಡಿ ಅದನ್ನು ಏನು ಸಮಸ್ಯೆ ಇದೆ ಅದನ್ನು ತಿಳಿಗೊಳಿಸೋಕ್ಕೆ ಸಂಪೂರ್ಣವಾಗಿ ನಾವು ಪ್ರಯತ್ನ ಪಡ್ತೀನಿ ಸರ್. ಖಂಡಿತ ಸರ್, ಅವರ ನಿರೀಕ್ಷೆಗೆ ನಾನು ಎಂದೂ ಮೋಸ ಮಾಡೋದಿಲ್ಲ. ಅವರ ವ್ಯಕ್ತಿತ್ವಕ್ಕೆ ಅವರು ನನ್ನ ನಂಬಿ ಕೊಟ್ಟಿರೋಂಥ ಈ ಸಿಂಡಿಕೇಟ್ ಸದಸ್ಯ ಸ್ಥಾನವನ್ನು ನಾನು ತುಂಬ ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ ಗೌರವಿಸಿಕೊಂಡು ನಾನು ಮುಂದಿನ ಕೆಲಸವನ್ನು ನಾನು ಪ್ರಾರಂಭಿಸ್ತೀನಿ ಸರ್. ಇದು
ನಾನೆಲ್ಲ ಮೈಸೂರಿನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅರ್ಪಿಸ್ತೀನಿ ಸರ್. ಅವರ ಉನ್ನತಕ್ಕೆ, ಅವರ ಅಭಿವೃದ್ಧಿಗೆ ಅರ್ಪಿಸ್ತೀನಿ ಸರ್.